ಮಾತಾಡ್ಸಲ್ಲ ನನ್ನ. ಇವರೆಲ್ಲ ನಮ್ಮ ಅತ್ತೆರು ನಮ್ಮ ಅಣ್ಣ ಇರು ಇವರೆಲ್ಲ ಅರ್ಥಗೂ ನಾನು ಚೆನ್ನಾಗಿದ್ದಿದ್ರೆ ಚೈತ್ರ ಅರ್ಥಗೂ ಚೈತ್ರಕ್ಕ ಅರ್ಥಗೂ ಜಯಮ್ಮ ಅರ್ಥಗೂ ಎಲ್ಲ ಅರ್ಥಗೂ ನಾನು ಚೆನ್ನಾಗಿದ್ದಿದ್ರೆ ನನಗೆ ಕೆಲಸ ಹಾಕಿಸ್ಕೊಡಾರ ಕಾಣ ಅಂಗನವಾಡಿ ಕೆಲಸನ. ನಾನಿವಾಗ ಎಲ್ಲ ಅರ್ಥ ಗುದ್ದಾಡ್ಕೊಂಡಿರತ್ತೇನೆ. ನಮ್ಮ ಅಣ್ಣವ್ರು ನಾನು ಎಲ್ಲಾನು ಮಾತಾಡ್ಸ್ಕೊಂಡು ಇನ್ಮೇಲಿಂದ ಚೆನ್ನಾಗಿರ್ತೀನಿ. ಅಂಗನವಾಡಿ ಕೆಲಸ ಆಗ್ಬಿಟ್ರೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಎಲ್ಲ ಅರ್ಥವನು. ನನಗೂ ಅಲೆ ಸಾಕಾಗೈತಿ. ನನ್ನ ಬಾಳಂತೂ ಹೇಳ್ಬಾರ್ದು. ಹಂಗಾಗೈತಿ. ಯಾರು ಮರ್ಯಾದೆ ಕೊಡಲ್ಲ. ಎಲ್ಲೋದ್ರೂ ಅಯ್ಯೋ ಬೆಟ್ಟಿಕ್ಕೊಂತಾರೆ ಹುಡುಗಿ ಇಂಥದ್ದು ಅಂತ. ಇಲ್ಲ ನಾನು ಕೆಲಸ ಕಾರ್ಯ ತಕ್ಕ ಹೋಗೋಕ್ಕೇನೆ ನನಗೆ ಒಂಥರ ಬೇಜಾರಾಗೈತಿ. ಹೋಗತ್ತ ಯಾರು ಅಮ್ಮಂಗಾಗೈತಿ ಅಂಥದ್ದು ಒಂಥರ ಬೇಜಾರ. ಅಷ್ಟು ಬೇಜಾರಾಗ್ತೈತಿ. ಏನು ಮಾಡೋದು ಏನು ಯಪ್ಪ ದೇವ್ರೇ ಅಮ್ಮಂಗೆ ಆಗ್ತೈತೆ ಹೋಗತ್ತ. ನಾನೇನು ಮಾಡಿದ್ನಪ್ಪ ಕರ್ಮನ ಎಲ್ಲಾರಿಂದ ದೂರ ಇರಂಗ ಇದ್ನಿ ಅಂತ. ನಮ್ಮ ಅಣ್ಣ ಇರೋ ನಮ್ಮ ಅತ್ತೆ ಅರ್ಥ ಚೆನ್ನಾಗಿದ್ದಿದ್ರೆ ಅವ್ರು ಮಾಡಿರೋದೆಲ್ಲ ಉಂಡ್ಕೊಂಡು ಅವರೇ ನನಗೆಲ್ಲ ಉಂಬಕ್ಕೊಂಬಕ್ಕೆಲ್ಲ ಕೊಡೋರು, ದಿನ ಸಾರು ಕೊಡೋರು ಎಲ್ಲ ಎಂತ ಚೆನ್ನಾಗಿ ನೋಡ್ಕೊಂಬ ಚೆನ್ನಾಗಿರ್ಬೋದಾಗಿತ್ತು. ಏನು ಮಾಡೋದು. ಹೆಂಗ ಅಂಗನವಾಡಿ ಕೆಲಸ ಆದ್ರೆ ಸಾಕಾಗೈತಿ. ಹೋಗಿ ಕೇಳ್ತೀನಿ. ಕೇಳ್ದಲೇನೆ ಯಾರೂ ಕೊಡಲ್ಲ. ಹೋಗಿ ಕೇಳ್ತೀನಿ ಅಂಗನವಾಡಿ ಕೆಲಸನ. ಚೈತ್ರಕ್ಕ ನನಗೆ ಹಾಕಿಸ್ಕೊಡು ಚೈತ್ರಕ್ಕ ಅಂತ ಕೇಳೋದಂತೆ ಕೇಳಬೇಕು. ಕೇಳ್ದಲೇನೆ ಯಾರು ಇದು ಮಾಡಲ್ಲ ನನಗೆ ಹಾಕಿಸ್ಕೊಡಕ್ಕ. ಇವಾಗ ನನ್ನ ಗಂಡಿಲ್ಲ ಏನಿಲ್ಲ. ಇವಾಗ ಹಿಂಗೆ ಆಗೈತೆ. ಚೈತ್ರಕ್ಕ ಏನು ಮಾಡ್ತೀಯ ಅಂತ ಹೇಳಿ ಒಂದಿಟ್ಟು ಕೇಳ್ಕೋಬೇಕು. ಕೇಳ್ಕೊಂಡ್ರೆ ನನಗೆ ಬಂದರೆ ಅಂಗನವಾಡಿ ಕೆಲಸ ಆರಾಮ ಮಾಡ್ಕೊಂಡು ಚೆನ್ನಾಗಿರ್ತೀನಿ. ಯಾಕಂದರೆ ನನ್ನ ಗಂಡಿಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ. ನನ್ನ ಸಂಸಾರಿಕ್ಲಲ್ಲ ಒಬ್ಬಂಟಿ. ಅದಕ್ಕೆ ನನ್ನ ತಳಿ ಕೊಟ್ರತ್ತ ಮಾಡ್ಕೊಂಡಿರ್ತೀನಿ. ಚೆನ್ನಾಗಿ ಕೆಲಸ ಮಾಡ್ತೀನಿ. ಹೋಗಿ ಕೇಳೋಣ ಇನ್ನೇನು ಮಾಡೋಣ. ಅವಳಿಗೇನು ಲಕ್ಕಮ್ಮ ಸಸಿ ಮಸ್ತಾಗೈತೆ. ಅವಳಿಗೇನು ಭೂಮಿಗೆ ಹಾಕಿಸ್ಕೊಡ್ದಿದ್ರಿ. ನಿಮ್ಮ ಬಗ್ಗೆ ಆಯ್ತೆ ಊಟ? ಆತಮ್ಮ. ಎಲ್ಗೆ ಹೋಗ್ತೀಯ ಐತಾ? ಎಲ್ಗಿಲ್ ಕಣಕ್ಕ ಇಲ್ಲೇನೆ ಜಯಮ್ಮ ಆಂಟಿರ ಮನೆ ಹತ್ರ ಹೋಗಿ ಬರೋಣ ಅಂತ. ಅವ್ರ ಮಂತಕ್ಕೆ ಯಾಕೆ ಯಪ್ಪ ದೇವ್ರಿ ಯಾಕೆ ಹೋಗ್ತೀಯೇ? ಅಯ್ಯಮ್ಮ ನಿನ್ಗೂ ಎಮ್ಗೂ ಒಂದು ಗಾಳಿ ಆಗಲ್ಲ. ಯಾಕೆ ಹೋಗ್ತೀಯ? ನಾನೇನೇನು ಗಲಾಟೆ ಮಾಡಕ್ಕೆ ಹೋಗ್ತಿಲ್ಲ ಕಣ ಭಾಗ್ಯಕ್ಕಯ್ಯ. ಸುಮ್ಮನೆ ಮಾತಾಡ್ಸ್ಕೊಂಬರೋಣ. ಮಾತಾಡಿಸ್ಕೊಂಡು ಏನೋ ಕೇಳೋದೈತೆ ಅದೇ ಅಂಗನವಾಡಿ ಕೆಲಸನ ಅಲ್ಲಕ್ಕ ಮುನ್ಸಸಿ ಭೂಮಿಗೆ ಹಾಕಿಸ್ಕೊಟ್ಟವ್ರೆ. ಅದಕ್ಕೆ ಇರೋಂಥವ್ರಿಗೆ ಏನು ಹಾಕಿಸ್ಕೊಡ್ಬೇಕು. ಅದಕ್ಕೆ ನಮ್ಮಂಥರ್ಗನ ಹಾಕಿಸ್ಕೊಟ್ರೆ ನಾನು ಯಾರೂ ಇಲ್ಲ, ನಾನು ಪರದೇಸಿ. ಅದಕ್ಕೆ ನನಗೆ ಹಾಕಿಸ್ಕೊಡ್ರಿ ಅಂತೇಳಿ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಹೌದೇನು? ಕೇಳೋಗಮ್ಮ ಕೇಳೋಗೋಗು. ಅಲ್ಲ ಅವಳೆ ಯಾಕೆ ಮಾಡಿಬಿಡ್ತಾಳಮ್ಮ, ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಿಡು ಮಸ್ತಾಗೈತೆ. ಏನು ಬಿಡ್ಲಿ ಗಂಡು ಹೊಡಿತಾನೆ. ಏನು ಮಸ್ತಾಗೈತೆ ಆಟ ಐತೆ ಎಲ್ಲ ಮಸ್ತಾಗೈತೆ ಬಿಡು. ಏನು ಬೆಂಕಿ ಕಿತ್ತಿದ್ರು ಬೇಯ್ದೊಟ್ಟೈತಿ. ಬೆಂಕಿ ಹಾಕಿರೂ ಬೇಯ್ದೊಟ್ಟೈತಿ ಬಿಡು. ಹೋದ್ರೆ ಹೋಗ್ಲಾಳು. ಸರಿ ಅಮ್ಮ ಹೋಗಿ ಕೇಳ್ಕೊಂಬರೋಗಿ ಹೋಗು. ಮತ್ತೆ ಇವಳು ಕಂಡ್ರೆ ಜಯಮ್ಗೆ ಆಗಲ್ಲ ಅಂತದ್ರಾಗೆ ಇನ್ನು ಕೆಲಸ ಕೊಡಿಸ್ತಾರೆ ಇವರು. ಅಯ್ಯಯ್ಯಪ್ಪ ದೇವ್ರು ಇವಳು ಸುಮ್ಮನೆ ಕೇಳಕ್ಕೆ ಹೋಗೋದೇನು. ಇವಳಿಗೆ ಆತಕ್ಕೆ ಹಾಕಿಸ್ಕೊಟ್ಟಾರೆ ಹೇಳು. ಜಯಂಟಿ ಚೈತ್ರಕ್ಕ ಇವಳಕ್ಕೆ ಬಂದ್ಲಿ ಇವಳು ನಮ್ಮ ಮನೆಗೆ. ಆಸಿಕ್ ನಿಂತ್ಕ ಉದಾಸ್ಲಿಂದ ಆಸಿಕ್ ನಿಂತ್ಕೊಂಡು ಮಾತಾಡಿ. ನೀನು ಏನು ಮಾತಾಡಂಗಿದ್ರು ನಮ್ಮ ಮನೆ ಒಳಗೆ ಕಾಲಿಕ್ಕೆ ಬೇಡ. ಆಸಿಕ್ ನಿಂತ್ಕಳೆ. ಚೈತ್ರಕ್ಕ ಸಮಾಧಾನ ಮಾಡ್ಕೊಳ್ಳಿ. ಈಗ ಏನು ನನ್ನ ಮೇಲೆ ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ಕ್ಷಮಿಸ್ಬಿಡಿ. ಏನು ನನ್ನ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿದ್ರು, ನನ್ನಿಂದ ಏನೇ ಬೇಸರ ಆಗಿದ್ರು ಕ್ಷಮಿಸ್ಬಿಡಿ. ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಬಿಡ್ರಿ, ನಾನೇನು ಒಳಕ್ಕೆ ಬರ್ದೇ ಇಲ್ದಂಥದ್ದೇನು ಕೆಲಸ ಮಾಡಿಲ್ಲ. ಬಿಡು ಹೋಗ್ಲಿ. ಯಾಕೆ ಒಳಕ್ಕೆ ಬರಬೇಡ್ರಿ ಅಂತ ಹೇಳ್ತಾ ಇದ್ದೀರಾ? ಇಲ್ಲಡೆ ಸುಸಿ, ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಆಸಿಕ್ ನೋಡಿ ನಮ್ಮ ಮನೆಯ ಕಾಲಿಕ್ಕೆ ಬೇಡ. ನೀನು ಯಾಕೆ ಬಂದಿದೀಯ? ನೀನು ಅಷ್ಟಕ್ಕೂ ನಮ್ಮ ತಾಗ ಏನು ಕೆಲಸ? ನಿಂದ ಏನು ನಮ್ಗೇನು ಆಗ್ಬೇಕಾಗೈತೆ? ನಮ್ಮಿಂದ ನಿನಗೇನಾಗಬೇಕಾಗೈತೆ? ಯಾಕೆ ಬಂದಿದೀಯ ನೀನು? ಹಾಗಳ ಈ ಬೋಡಿ ಯಾಕೆ ಇಲ್ಲಿ ಬಂದವಳೆ? ಬೋಡೆ ಆಸಿಕ್ ನಿಂತ್ಕೊಂಡು ಮಾತಾಡು. ಅಲ್ಲ ಚೈತ್ರಮ್ಮ, ಈ ಬೋಡಿ ಯಾಕೆ ಇಲ್ಲಿ ಬಂದವಳೆ? ಹಂಗೆಲ್ಲ ಬೈಬೇಡ್ರಿ. ನಾನಿವಾಗ ಮೊದಲಿನ ಥರ ಇಲ್ಲ. ನಾನಿವಾಗ ಒಳ್ಳೆಯವಳಾಗಿದ್ದೀನಿ. ನನಗೇನು ಕೆಲಸ ಇಲ್ಲ ಏನಿಲ್ಲ. ಅದಕ್ಕೆ ನನಗೆ ಒಂಥರ ಮನೇಲಿ ಇದ್ದು ಬೇಜಾರಾಗೈತೆ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮಮ್ಮ, ನಮ್ಮಪ್ಪ ಯಾರೂ ಇಲ್ಲ. ನಾನು ಅನಾಥೆ ಆಗ್ಬಿಟ್ಟಿದ್ದೀನಿ, ಪರದೇಶಿ ಆಗ್ಬಿಟ್ಟಿದ್ದೀನಿ. ಅದಕ್ಕೇ ನಾನು ನಿಮ್ಮ ಹತ್ರ ಬಂದಿರೋದು. ನೀವೇನ ಮಾಡಿ ಚೈತ್ರಕ್ಕ ನನಗೆ ಅಂಗನವಾಡಿ ಕೆಲಸ ಹಾಕಿಸ್ಕೊಡಿ. ನನಗೆ ಯಾರು ದಿಕ್ಕು ದೆಸೆ ಇಲ್ದವಳಾಗ್ಬಿಟ್ಟಿದ್ದೀನಿ. ಯಾರೂ ಇಲ್ಲ ನನಗೆ. ನಾನು ಪರದೇಶಿ ಆಗ್ಬಿಟ್ಟಿದ್ದೀನಿ. ಚೈತ್ರಕ್ಕ ಪ್ಲೀಸ್ ಅಕ್ಕ. ಎಲ್ಲೇ ನೀನು ನಾಟಕ ಎಲ್ಲ ನಮ್ಮ ತಗ ಬೇಡ. ಇಲ್ಲೋಡು, ನಮಗೂ ನಿನಗೂ ಆಗಲ್ಲ ಅಂಬೋದು ಗೊತ್ತೈತೆ. ಯಾಕೆ ಬಂದಿದ್ಯಾ ಇಲ್ಲಿ? ಹಸಿಕ್ ಹೋಗೆ. ಗಂಡ್ಸೊತ್ ಮುಂಡೆ ಗಂಡಿಲ್ದಾಳು ಅಂತ ಹಾಕ್ಯವಳಂತೆ ಬರ್ದು ಪೋತ್ರದಾಗಿ. ಗಂಡಿಲ್ದಾಳು ನಾನು, ನನಗಾಗಬೇಕು ಕೆಲಸ ಅಂತ ಹೇಳಿ ಹಾಕ್ಯವಳಿಂತ. ಇವತ್ತು ಗೊತ್ತಾರಂತಮ್ಮ, ಇವತ್ತು ಆಫೀಸರ್ ಗೊತ್ತಾರಂತೆ ಚೈತ್ರಮ್ಮ. ಅದಕ್ಕೆ ಬಂದವಳು ನನಗೆ ಹಾಕಿಸ್ಕೊಡ್ರಿ ಅಂತ. ಗಂಡೆಲ್ ಸತ್ತವನಿ?
ಗಂಡ ಸತ್ತವನಿ ಅಂತ ಹಾಕ್ಯೋಳಂತಿ ಇನ್ನೆಲ್ಲ ಸತ್ತವನತ್ತು. ಇವಾಗ ಯಾರು ಇಲ್ವಲ್ಲ ನನಗೆ, ಗಂಡ ಮಕ್ಕಳು ಯಾರು ಇಲ್ಲ, ಗಂಡ ಮಕ್ಕಳು ಇಲ್ಲ ಅಂದಮೇಲೆ ನನಗೆ ಗಂಡ ಸತ್ತೋಗ್ಯವನಿ ಅಂತಾರೇನೆ. ಇವಾಗ ಇನ್ನೇನು, ಇವಾಗ ಸಕಲೇಶ್ ಹೆಂಗ ಅವ್ರ ಮಕ್ಳ ಜೊತೆ ಅವರು ಹೆಂಡತಿ ಜೊತೆ ಚೆನ್ನಾಗಿದ್ದಾನೆ, ಚೆನ್ನಾಗಿರ್ಲಿ ಬಿಡು, ಯಾಕೆ ಸುಮ್ಮನೆ ನನಗೆ ಗಂಡ ಸತ್ತವನಿ ಅಂತ ಅನ್ಕೊಂಡಿದ್ದೀನಿ ಅಷ್ಟೇನೆ. ಅದಕ್ಕೆ ನನ್ನ ಗಂಡ ಸತ್ತಿರೋಳು ನಾನು ಅಂತ ಹೇಳಿ ಹಾಕಿರೋದು ಅರ್ಜಿನ ನಾನು. ಅಮ್ಮ ಇವಳು ಯಾಕಮ್ಮ ಬಂದಿದ್ದಾಳೆ ಇಲ್ಲಿಗೆ ನಮ್ಮ ಮನೆಗೆ? ನಮ್ಮ ಮನೆ ಒಳಗಡೆ ಯಾಕೆ ಬಿಡಿಸ್ಕೊಂಡ್ರಿ ಇವಳನ್ನ? ನಾವ್ ಯಾತಕ್ಕೆ ಬಿಡಿಸ್ಕಮ್ಮನಮ್ಮ? ಅವಳೆ ಬಂದವಳೆ ಒಳಗೆ ಸೀದಾ ಬಾಕಲು ತೆಗ್ದಿದ್ವಾ? ಅಲ್ಲ ಮಾತಾಡ್ಸಲ್ವಲ್ಲ, ನಾನು ಅವ್ರ ಮನೆಯಕ್ಕೆ ಹೆಂಗೆ ಹೋಗಾನ ಅಂಬೋದು ನಿಟ್ಬೇಡವೆ ಬೇವರ್ಸಿಗೆ. ಸೀದಾ ನಾ ಬಾಕಲು ತೆಗ್ದೈತಿ ಅಂತ ಹೇಳಿ ಸೀದಾ ಬಂದಿದ್ಯಲ್ಲ ನುಗ್ಗಿ, ನೀನು ಮಾನ ಮರ್ಯಾದೆ ಬೇಡವೆ ಮಾತಾಡ್ಸಲ್ವಲ್ಲ ಅಂತ ಹೇಳಿ. ಅಲ್ಲ ಇವಾಗ ಏನು ಮಾಡೋಣ, ನನಗೆ ಯಾರು ಇಲ್ಲ, ಪರದೇಶಿ ನಾನು, ನನಗೇನು ಕೆಲಸ ಇಲ್ಲ ಏನಿಲ್ಲ, ನನಗೆ ಯಾರು ದುಡ್ದಾಕರಿಲ್ಲ ಏನಿಲ್ಲ. ಈ ಕೆಲಸನ ದಯವಿಟ್ಟು ನನಗೆ ಹಾಕಿಸ್ಕೊಡ್ರಿ, ನೀವು ದೊಡ್ಡ ಮನ್ಸು ಮಾಡಿ ನನಗೆ ಇದೊಂದು ಒಳ್ಳೆ ಕೆಲಸ ಮಾಡಿಕೊಡ್ರಿ ಚೈತ್ರ ಅಕ್ಕ. ಹೋ ನಿನ್ನಂತವಳಿಗೆ ಹಾಕಿಸ್ಕೊಡ್ತೀವೇನೆ, ನಿನ್ನಂತವಳಿಗಿಲ್ಲೋಡು ನಾವು ಯಾವುದೇ ಕಾರಣಕ್ಕಮ್ಮ ಇವಳಿಗೆ ನೀನು ಆಗುತ್ತೆ ಎಂಬುದಾದ್ರೆ ನೀನು ಸೈನ್ ಹಾಕಬೇಡ ಕಣಮ್ಮ. ನನಗೆ ಇರಲಿ ಅನ್ನೋ ಕಷ್ಟಪಟ್ಟು ಮಾಡು. ಇವಳಿಗೆ ಆಗುತ್ತೆ ಅಂದ್ರೆ ನೀನು ಹಾಕ್ಲೇಬೇಡ ಸೈನು. ಇವಳಿಗೆ ಆತಕ್ಕೆ ಕೊಟ್ಟಾರ ಹೇಳು? ಗಂಡ ಸತ್ತಿರೋದೆಲ್ಲ ಎಲ್ಲೈತಿ ಇವಳ್ತಾಗೆ, ಎಲ್ಲ ಡೇತ್ ಸರ್ಟಿಫಿಕೇಟು ಎಲ್ಲ ಕೇಳ್ತಾರೆ. ಗಂಡ ಸತ್ತವನೇ ನನಗೆ ಗಂಡಿಲ್ಲ ಅಂತೇಳಿ ಅರ್ಜಿ ಹಾಕ್ತಿಡ್ಕೇನೆ ಅವರೇನೇನು ದಡ್ರಲ್ಲ, ಅವರೆಲ್ಲ ತಿಳ್ಕೊಂಡಿರೋದಕ್ಕೆಲ್ಲ ಆಫೀಸರ್ಗಳಾಗಿರೋದು. ನೀನು ಹಾಕಿರ್ಬೋದು ಅರ್ಜಿನ ನನಗೆ ಆಗುತ್ತೆ ಕೆಲಸ ಅಂತ. ಅಲ್ಲ ಬೋಡಿಗಿದ್ ಬುದ್ಧಿ ಬೇಡ್ವಿ, ಅವ್ರು ಮಾತಾಡ್ಸಲ್ವಲ್ಲ ಹೆಂಗೆ ಕೇಳೋಣ ಅಂತ. ಹೋಗು ನಿನ್ನಂತೊಳಗೆ ಯಾತಕ್ಕೆ ಕೊಟ್ಟಾರು ಹೋಗು. ಯಾರಿಗಾನ ಬಡವ್ರ ಬಗ್ರಿಗೆ ಯಾರಿಗಾನ ಮಟ್ಟಸ್ತೀರ ಅಂತರಿಗೆ ಗೌರ ಬಗ್ಗೆ ಮಾಡ್ಕೊಂಡು ತಿಂಬ ಅಂತರಿಗೆ ಕೊಡ್ತಾರೆ. ನಿನ್ನಂತೊಳಗೆ ಯಾತಕ್ಕೆ ಕೊಟ್ಟಾರೆ ಯಾರ ನಾನು ಹೋಗು ಸುಮ್ಮನೆ. ಏನು ಓದಿಲ್ಲ ಬರ್ದಿಲ್ಲ ನಿನ್ಗೆ ಯಾಕೆ ಬರ್ತಿ? ಆಮೇಲೆ ಹುಡುಗರನ್ನ ಶಿಸ್ವಾರ್ಧಕ್ಕೆ ಹುಡುಗರನ್ನೆಲ್ಲ ಕುಂಡ್ರಿಸಿ ಬೀದಿ ಸುತ್ತಕ್ಕೆ ಹೋಗ್ತೀಯ. ನಿನ್ನಂತೊಳಗೆಲ್ಲ ಅದೆಲ್ಲನ ಅಂಗನವಾಡಿ ಮಾಡೋಕ್ಕೆಲ್ಲನ ಆಗುತ್ತಿ. ಅಲ್ಲೂ ಇಲ್ಲೂ ಟ್ರಿಪ್ ಅಡಿಯಾಳಿಗೆ ನಿನ್ನಂತೊಳಗೇನಲ್ಲ ಹೋಗವ್. ನೀನೇನು ಅಂಗನವಾಡಿ ಟೀಚರಾಗಿ ನೀನು ಆಡ್ರಕ್ಕದ ಅಲ್ಲೇ ಐತೆ ಹೋಗಿ. ಬಿಡು ಜಯಮಂಟಿ, ಯಾಕೆ ಹಂಗೆ ಬೈತೀಯ? ಪ್ಲೀಸ್ ಬೈಬೇಡ. ನಾನು ಯಾರೂ ಇಲ್ಲ, ನನಗೆ ಪರದೇಶಿ ದಿಕ್ಕು ದೇಶ ಇಲ್ಲ, ನನಗೆ ಪರದೇಶಿ ಆಗಿದ್ದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ನನಗೆ ಯಾರೂ ಇಲ್ಲ, ಅನಾಥೆ ನಾನು, ಅನಾಥೆ. ಈಗ ನಾಟಕ ಆಡ್ಕೊಂಡು ಬಂದವಳೆ ಓಕೆ. ನಿನಗೆ ಯಾವುದೇ ಕಾರಣಕ್ಕೂ ಇದು ಕೆಲಸ ಆಗೋದಿಲ್ಲ. ನೀನು ಎಷ್ಟೇ ಡವ್ ಮಾಡಿ ಎಷ್ಟೇ ನಿನ್ನ ಕಣ್ಣೀರು ಹಾಕ್ಕೊಂಡು ಏನೇ ನೀನು ಪ್ರಯತ್ನ ಪಟ್ಟರು ನಿನ್ಗೆ ಆಗಲ್ಲ ಹೋಗೆ ಇದು. ಅಲ್ಲಿ ಇದಕ್ಕೆ ಕೆಲಸ ಅವ್ರ ಇವ್ರ ಮನೆ ತಕ್ಕೆ ಓಡಾಡ್ಕೊಂಡು ಇವ್ರದ್ದು ಏನಾಗುತ್ತೆ, ಅವ್ರಿಗೂ ಇವ್ರಿಗೂ ತಲೆಗಂಟು ಹಾಕೊಳ್ಳಿ ಇವಳು. ಇವಳಿಗೆ ಇನ್ನೆಲ್ಲಿ ಇವಳಿಗೆ ಯಾತಕ್ಕೆ ಕೆಲಸ ಇವಳಿಗೆ? ಅಯ್ಯೋ ಇದು ಇನ್ನೆಲ್ಲಿ ಕೆಲಸ ಮಾಡಿ ಅಡ್ರಕ್ಕತ್ತತ್ತು ಬೀದ್ ಸುತ್ತದು ಎಲ್ಲನ ಹುಡುಗರು ನೋಡ್ಕೊಂಡು ಹುಡುಗರ್ನೆಲ್ಲ ಸುಧಾರಿಸ್ಕೊಂಡು ಇದೆಲ್ಲನ ಮಾಡೋದು ಉಂಟೆ. ಅಯ್ಯೋ ನಾನು ಅಂಗನವಾಡಿ ಟೀಚರ್ ಕೆಲಸ ಅಡ್ರಕ್ಕೆ ನಿಮ್ತ ಬಂದವಳಲ್ಲ. ಅಯ್ಯೋ ನಿನ್ನಂತೊಳಗಲ್ಲ ಹೋಗು. ನಿಧಾನಸ್ತಾಗೆ ಆ ಹುಡುಗರ್ನ ಮಾತಾಡಿಸ್ಕೊಂಡು ಸೇನಕ್ಕೆ ಆ ಹುಡುಗರ್ನ ಸಣ್ಣ ಹುಡುಗರು ನೋಡ್ಕ್ಯಮ್ಮ ಅಂತಾರೆ ಕೆಲಸ. ನಿನ್ನಂತೊಳಗಲ್ಲ ಹೋಗು. ಕೆಲಸ ಹಾಕಿಸ್ಕೊಡ್ರಿ ಅಂತ ಬಂದವಳು. ಏನಂಗೆ ಮಾಡಿ ಅಡ್ರಾಕ್ತಾಳಮ್ಮ ಹೋಗಿ ಬಂದಳ್ರಿ ಅಂಕ್ಲಿ ನಡಿಯ ಸಿಕ್ಕಿ. ಅವರು ಬರ್ತಾರಲ್ಲ ಆಫೀಸರು, ಅಲ್ಲಿ ಕೇಳಮಂತ ಹೋಗು. ನನ್ನೇನು ಕೇಳೋಂಥದ್ದೇನಿಲ್ಲ ನೀನು. ಅವ್ರು ಬರ್ತಾರೆ ಹೋಗಿ ಹೋಗು ಆಮೇಲಿಂದಾನ ಹೋಗು. ಇಲ್ಲೇನು ನನ್ನೇನು ಕೇಳೋಂಥದ್ದೇನಿಲ್ಲ ನೀನು ಹೋಗಿ. ಅವ್ರು ಬಂದಮೇಲೆ ಹೋಗು. ಇವಾಗ ನೀನು ಮಾತಾಡೋದು ಅಂತ ಅವಶ್ಯಕತೆನೂ ಇಲ್ಲ, ಇಲ್ಲಿ ಕೇಳೋ ಅಂಥದ್ದೇ ಇಲ್ಲ. ಹೋಗಿ ಸುಮ್ಮನೆ ಮುಚ್ಕೊಂಡು. ಅಲ್ಲ ಕೇಳಿದ್ ನೀನು ಹೇಳಕ್ಕ, ನೀನು ಹೇಳಿದ್ರೆ ಆಗುತ್ತೆ ಅದಕ್ಕೇನೆ. ನಾನು ಯಾರು ಇಲ್ದಾಳೆ ಪರದೇಸಿ, ನನಗೆ ಯಾರೂ ಇಲ್ಲ, ತಂದೆ ತಾಯಿ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ, ನಾನು ಪರದೇಸಿಯಾಗಿ ಅದಕ್ಕೇನೆ ಕೇಳಕ್ಕಿಲ್ಲ. ಹೋಗೆ ಪರದೇಸಿ ಅಂತೆ ಪರದೇಸಿ. ತುಂಬ ಫ್ರೆಂಡ್ ಇದ್ದಾರೋ ಹೇಳಿ ನಿನಗೆ? ನೀನೆಲ್ಲಿ ಪರದೇಸಿ ಆಗಿದ್ದಿ? ರಂಕ್ಲಿ ಊರ್ ರಂಕ್ಲಿ, ನೀನು ಊರ್ ರಂಕ್ಲಿ. ಏನಂತ ನನ್ನ ಹೆಂಗೆ ಬೈತ್ಯಮ್ಮ ಹೆಂಗೇನು? ಎಲ್ಲೆಲ್ಲಿ ಹೋಗೆ ಕಂಡವ್ರು ಹೋಗೆ. ನೀನು ಎಂತವಳಂಬೋದು ಗೊತ್ತಾಯ್ತು ಹೋಗ್ಯಾಲೆ ಹೋಗಿ. ರಂಕ್ಲಿ ಹೋಗಿ ಸುಮ್ಮನೆ. ಅಯ್ಯೋ ನಿನ್ನ ಬಂಡವಾಳ ಎಲ್ಲರಿಗೂ ಗೊತ್ತಿರೋದೇನೇ. ಅಯ್ಯೋ ನಮ್ಮಂತಾರ ತಗೋದು. ಅಯ್ಯೋ ನೀನು ಎಂತಳಂತ ತಿನ್ನೋಡು. ನಿನ್ನ ಜಾತ್ಕಾರಿ ನನ್ನ ಕೈಯಾಗೈತೆ ಹೇಳು. ನೀನು ಯಾವ ಟೈಮಿಗೆ ಹೆಂಗಿರ್ತೀಯ, ಯಾವಾಗ ಹೆಂಗಿರ್ತೀಯ, ಎಲ್ಲೆಲ್ಲಿ ಸುತ್ತಾರಿರ್ತೀಯ, ಎಲ್ಲೆಲ್ಲಿ ಓಡಾಡ್ತೀಯ, ಎಲ್ಲ ನಿನ್ನ ಜಾತ್ಕಾನೇ ನನ್ನ ಕೈಯಾಗೈತೆ ಹೇಳು. ಹೇಳ್ತೀನಿ ಸುಸಿ ಅಂದರೆ ಯಾರು, ಏನು, ಎತ್ತ, ಅವಳು ಎಂತಾಳು, ಏನು ಎಲ್ಲ ಹೇಳ್ತೀನಿ. ಎಲ್ಲ ಹೇಳ್ತೀನಿ ಕಣೆ ನಿನ್ನ ಬಗ್ಗೆ. ನನ್ನ ಜಾತಕ ಹೇಳ್ತೀನಿ ಕೇಳು. ಅಮ್ಮಂತೂ ಹೆಂಗೆ ಬೈತೈತೆ ಹೋಗತ್ತ. ಅಕ್ಕ ಹೇಳಕ್ಕ ಮರಿದಂಗೆ ನಾನು ಬರ್ತೀನಿ. ಮರಿದಂಗೆ ಹೇಳು. ನೀವು ಇವಳಿಗೆ ಕೊಡಬೇಕು, ಗಂಡಿಲ್ಲ ಯಾರಿಲ್ಲ, ಪಾಪಿ ಪರದೇಸಿ ಇವಳು ಅಂತ ಹೇಳ್ರಿ. ಪಾಪಿ ಪರದೇಸಿ ಆಗಿದ್ದು ನಾನು, ನನಗೆ ಯಾರೂ ಇಲ್ಲ, ಪಾಪಿ ಪರದೇಸಿ ಅಂತ ನನಗೆ ಕೊಡೋಕೆ ಹೇಳ್ರಕ್ಕ. ಪಾಪಿ ಪರದೇಸಿ ಅಂತ ಕೊಡೋಕ್ಕಾಗುತ್ತೆ ಹೇಳು. ನನ್ನ ಪಾಪಿ ಪರದೇಸಿ, ನನಗೆ ಯಾರೂ ಇಲ್ಲ, ಅದಕ್ಕೆ ಕೆಲಸನ ನನಗೆ ಹಾಕಿಸ್ಕೊಡಕ್ಕ ಅಂತೇಳಿ ನಮ್ಮ ಮನೆ ಬಾಕ್ಲಿಗೆ ಬಂದವಳು. ಯಾವ ಮಕ್ಕ ಇಟ್ಕೊಂಡು ಬಂದವಳ ಏನ ಮನ ಮರ್ಯಾದೆ ಇಲ್ದಾಳು. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.